ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆಧ್ಯಾತ್ಮಿಕ ಪ್ರಿಯರಿಗೆ ಡಾಕ್ಟರ್ ಚಕ್ರಯೋಗಿ ಗುರುಜಿಯಾದ ನಾನು ತಮ್ಮೆಲ್ಲರಿಗೂ ಸ್ವಾಗತವನ್ನು ಶುಭಾಶಯಗಳನ್ನು ಕೋರ್ತಾ, ಆತ್ಮೀಯರೇ, ಮಂದಿರದಲ್ಲಿ 7 ಚಕ್ರಗಳಿದೆ. ಮಾನವನಲ್ಲಿ 7 ಚಕ್ರಗಳಿದೆ. ಮಂದಿರಕ್ಕೆ ನಾವೆಲ್ಲ ಹೋಗಿ ಬರ್ತೀವಿ. ಆ ಮಂದಿರದಲ್ಲಿ ಅಭೂತಪಾರವಾದ ಶಕ್ತಿ ಬರ್ತಾ ಇರುತ್ತೆ. ಆ ಶಕ್ತಿನ ಹೇಗೆ ತೊಗೊಂಬರಬೇಕು, ಆ ಅಭೂತಪೂರ್ವವಾದ ಶಕ್ತಿಯನ್ನು ಹೇಗೆ ತೊಗೊಂಬರಬೇಕು ಅನ್ನೋದು ನಿಮ್ಮ ಚಕ್ರಗಳು ತೋರಿಸ್ಕೊಡುತ್ತೆ. ಮಾನವನಲ್ಲಿರೋ ಚಕ್ರಗಳು ಹೂ ಥರ ಅರಳಬೇಕು. 4, 6, 10, 12, 16, 48 ಸಾವಿರ ದಳಗಳು 7 ಚಕ್ರಗಳಲ್ಲಿ ಓಪನ್ ಆಗಿದ್ದಾಗ ನಿಮ್ಮ ದೇವಸ್ಥಾನದಲ್ಲಿರುವ ಪರಮಾತ್ಮನ ಶಕ್ತಿನ ತೊಗೊಂಬರ್ಬೋದು. ಹಾಗೆ ಮಂದಿರದಲ್ಲಿರುವ ಚಕ್ರಗಳ ಶಕ್ತಿ, ಮಾನವನಿರುವ ಚಕ್ರಗಳ ಶಕ್ತಿ ಎರಡೂ ಮಿಲನವಾಯಿತು ಅಂದರೆ ಅವರ ಜೀವನ ಬಾಳು ಬಂಗಾರವಾಗುತ್ತದೆ. ಹಾಗೆ 7 ಚಕ್ರಗಳು ದೇವಸ್ಥಾನದಲ್ಲಿದೆ. ದೇವಸ್ಥಾನಕ್ಕೆ ಹೋದರೆ ಹಾಗೆ ಬರಬೇಡಿ, ದೇವಸ್ಥಾನದಲ್ಲಿ ಶಕ್ತಿನ ತೊಗೊಂಬನ್ನಿ. ಅಲ್ಲಿ ಹಣಕಾಸಿನ ಶಕ್ತಿ ಇದೆ. ದೇವಸ್ಥಾನದಲ್ಲಿ ಹಣಕಾಸಿನ ಶಕ್ತಿ ಇದೆ ಅಂದರೆ ನಿಮಗೆ ಪ್ರಶ್ನೆ ಬರ್ಬೋದು. 100% ಇದೆ. ನಿಮ್ಮಲ್ಲೂ ಇದೆ ಹಣಕಾಸಿನ ಶಕ್ತಿ. ಮೂಲಾಧಾರದಲ್ಲಿ ಫೈನಾನ್ಷಿಯಲ್ ಪವರ್ ಇದೆ. ನಿಮ್ಮ ಮೂಲಾಧಾರ ಸ್ಟ್ರಾಂಗ್ ಇದ್ರೇ ನೀವು ಫೈನಾನ್ಷಿಯಲಿ ದುಡಿಲಿಕ್ಕಾಗೋದು. ಅದು ಸ್ಟ್ರಾಂಗ್ ಕೊಡಬೇಕು. ಒಂದು ಮನೆಗೆ ಬೇಸ್ಮೆಂಟ್ ಹೇಗೆ ಮುಖ್ಯನೋ, ನಮಗೆ ಬೇಸ್ ಚಕ್ರ ಮೂಲಾಧಾರ ಫೈನಾನ್ಷಿಯಲ್ ಪವರ್ ಕೊಡುತ್ತೆ, ಫಿಸಿಕಲ್ ಪವರ್ ಕೊಡುತ್ತೆ, ಕರೇಜ್ ಕೊಡುತ್ತೆ, ಸೋಮರಿತನ ಹೋಗಲಾಡಿಸುತ್ತೆ. ಅಲ್ಲಿ ಕುಂಡಲಿನಿ ದೇವಿ ವಾಸ ಮಾಡ್ತಾ ಇರ್ತಾಳೆ. ಆ ದೇವಿಯನ್ನು ಜಾಗೃತಿ ಮಾಡಿಕೊಂಡು ಮೇಲಕ್ಕೆ ಚಲಿಸಿದಾಗ ಮಾತ್ರ ನಮಗೆ ಫೈನಾನ್ಷಿಯಲ್ ಪವರ್ ಸಕ್ಸಸ್ ಆಗುತ್ತೆ. ದೇವಸ್ಥಾನದಲ್ಲಿ ಫೈನಾನ್ಷಿಯಲ್ ಪವರ್ ಇದೆ. ನಮ್ಮಲ್ಲೂ ಫೈನಾನ್ಷಿಯಲ್ ಪವರ್ ಇದೆ. ಫ್ಯಾಮಿಲಿ ಪವರ್ ಇದೆ. ನಿಮ್ಮೊಳಗಡೆ ಫ್ಯಾಮಿಲಿ ಪವರ್ ಇದೆ. ಫ್ಯಾಮಿಲಿಯೊಳಗಡೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ನೀವು ಬಯಸಿದ್ರೆ ನಿಮ್ಮ ಸ್ವಾಧಿಷ್ಠಾನ ಚಕ್ರ ದೇವಸ್ಥಾನದಲ್ಲಿರುವ ಶಕ್ತಿನೇ ತೊಗೊಂಬರಬೇಕು. ನಿಮ್ಮ ಸ್ವಾಧಿಷ್ಠಾನ ದೇವಸ್ಥಾನದ ಸ್ವಾಧಿಷ್ಠಾನ ಮರ್ಜ್ ಆಗಬೇಕು. ಅದು ಹೇಗೆ ನೀವು ಮರ್ಜ್ ಮಾಡ್ಕೋಬೇಕು ಅನ್ನೋದೇ ಚಕ್ರ ಅಲ್ಲಿ ಗೊತ್ತಾಗೋದು, ಚಕ್ರ ಹೀಲಿಂಗಲ್ಲಿ. ಹಾಗಾಗಿ ಮಂದಿರದಲ್ಲಿರುವ ಚಕ್ರಗಳು, ಮಾನವನ ಚಕ್ರಗಳು ಎರಡೂ ಮಿಲನವಾಗಬೇಕು. ಅದು ಹೇಗೆ ಸಾಧ್ಯ ಅನ್ನೋದು ನಾನು ಒಂದೊಂದಾಗಿ ನಿಮಗೆ ಪ್ರಾಕ್ಟಿಕಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದೂ ಸಹ ನಿಮ್ಮ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಮಾನವ ದೇಹ ಸಂಬಂಧಪಟ್ಟ ಹಾಗೆ ದೇವಸ್ಥಾನ ನಿರ್ಮಾಣ ಆಗಿರುತ್ತೆ. 7 ಚಕ್ರಗಳ ರೂಪದಲ್ಲೇ ನಿರ್ಮಾಣ ಆಗಿದೆ. ನೀವು ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ. ಹಾಗೆ ಭಾರತೀಯರಲ್ಲದೆ ಇಡೀ ವಿಶ್ವದ ಯಾರೇ ಮಾನವರಾಗಲಿ, ಆ ಮಂದಿರ ಇರ್ಬೋದು, ಮಸ್ಜಿದ್ ಇರ್ಬೋದು, ಚರ್ಚ್ ಇರ್ಬೋದು, ಎಲ್ಲ ಸ್ಥಳದಲ್ಲಿ ಪಾಸಿಟಿವ್ ಎನರ್ಜಿ ಕೋಟಿಗಟ್ಟಲೆ ಎನರ್ಜಿ ಬರ್ತಾ ಇರ್ತದೆ. ಅದನ್ನು ಮ್ಯಾಕ್ರೋಕಾಸ್ಮಿಕ್ ಎನರ್ಜಿ ಅಂತಾರೆ. ಆ ಮ್ಯಾಕ್ರೋಕಾಸ್ಮಿಕ್ ಎನರ್ಜಿಯನ್ನು ಪ್ರತಿಯೊಬ್ಬ ಮಾನವರು ಪಡೆದುಕೊಳ್ಳಲು ಅರ್ಹರಾಗಿರುತ್ತಾರೆ. ಅದನ್ನು ತಗೋಬೇಕು ಪ್ರತಿಯೊಬ್ಬರು. ಆಗ ಮನೆಯಲ್ಲಿ ಶಾಂತಿ ಸಿಗುತ್ತೆ, ಊರಿನಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ವಿಶ್ವದಲ್ಲಿ ಶಾಂತಿ ನೆಮ್ಮದಿ ಸಿಗುತ್ತೆ, ಆರೋಗ್ಯ ಭಾಗ್ಯ ಸಿಗುತ್ತೆ. ಆ ದೇವಸ್ಥಾನದಲ್ಲಿ ಸಂಸಾರದ ಶಕ್ತಿ ಇದೆ. ಆ ಸಂಸಾರದ ಚಕ್ರ ದೇವಸ್ಥಾನದ ಒಳಗಡೆ ಹೋಗಿ ನಮಸ್ಕಾರ ಮಾಡಿ ಒಳಗಡೆ ಹೋಗ್ತಿರೋದು ಸ್ವಾಧಿಷ್ಠಾನ ಚಕ್ರ, ನಮ್ಮ ಸ್ವಾಧಿಷ್ಠಾನ ಚಕ್ರ. ಅಲ್ಲಿ ನೀವು ಎನರ್ಜಿ ತೊಗೊಂಬರ್ಬೇಕು. ಮತ್ತು ಮಣಿಪುರ ಚಕ್ರ ದೇವಸ್ಥಾನದ ಹಾಲ್ ಥರ ಇರುತ್ತೆ, ಚಿಕ್ಕ ಹಾಲು, ಅದು ಮಣಿಪುರ ಚಕ್ರ. ಅಲ್ಲಿ ಎನರ್ಜಿ ತೊಗೊಂಬರ್ಬೇಕು ನೀವು. ಆರೋಗ್ಯ ಬೇಕಾ, ದೇವಸ್ಥಾನದಲ್ಲಿ ಎನರ್ಜಿ ತೊಗೋಬೋದು. ವಿಲ್ ಪವರ್ ಬೇಕಾ, ದೇವಸ್ಥಾನದಲ್ಲಿ ಎನರ್ಜಿ ತೊಗೊಂಬರ್ಬೋದು. ಅಷ್ಟು ಜನ ತೊಗೊಂಬರ್ತೀವಿ, ಹೋಗ್ತೀವಿ, ಬರ್ತೀವಿ, ನಮಸ್ಕಾರ ಮಾಡ್ತೀವಿ, ಪ್ರಸಾದ ತೊಗೊಳ್ತೀವಿ, ಓಡಿ ಬಂದುಬಿಡ್ತೀವಿ. ಅದೆಲ್ಲ ಅಲ್ಲೊಂದು ಪವರ್ ಇದೆ. ನಾವು ತೋರಿಸ್ಕೊಡ್ತೀವಿ ನಿಮಗೆ ಪ್ರಾಕ್ಟಿಕಲಾಗಿ. ಇದು ಯಾವುದೇ ರೀತಿಯ ಮೂಢನಂಬಿಕೆ ಇಲ್ಲ. ಏನೋ ಹೇಳೋಕ್ಕೆ ಬಂದುಬಿಟ್ಟಿದ್ದಾರೆ ಗುರೂಜಿ ಅಂತ ತಪ್ಪು ತಿಳ್ಕೊಬೇಡಿ. ನಾನು ಇಂಟರ್ನ್ಯಾಷನಲ್ ಹೀಲರ್, 25 ಗುರುಗಳ ಹತ್ರ ಕಲ್ತಿರೋದು. ನಾನು ಸರ್ವಿಸ್ ಮ್ಯಾನು. ನನ್ನ ದೇಶಕ್ಕೆ ಏನಾದರೂ ಒಳಿತನ್ನು ಕೊಡಬೇಕು, ಅಧ್ಯಾತ್ಮವನ್ನು ಅರ್ಥ ಮಾಡಿಸ್ಬೇಕು. ನಾನು ಅರ್ಥ ಮಾಡ್ಕೊಂಡು ನಿಮಗೆ ಹೇಳ್ತಾ ಇರೋದು. ಆಧ್ಯಾತ್ಮ ಅಂದರೆ ಸುಮ್ಮನೆ ಅರ್ಥ ಆಗೋದಿಲ್ಲ, ಈ ಅಂತರಂಗಕ್ಕೆ ಹೋದಾಗ ಅರ್ಥ ಆಗುತ್ತೆ. ಅದಕ್ಕೆ ದೇವಸ್ಥಾನದಲ್ಲಿರುವ ಚಕ್ರಗಳ ಶಕ್ತಿನ ಅನುಭವಿಸ್ಬೇಕಂದ್ರೆ ಎಲ್ಲ ಮಾನವರು ಚಕ್ರಗಳಲ್ಲಿ ಮಾಸ್ಟರ್ಗಳಾಗಬೇಕು. ಆ ಚಕ್ರ ಮಾಸ್ಟರ್ಗಳು ಹೇಗಾಗಬೇಕು ನಾವು ನಿಮಗೆ ಹೇಳ್ಕೊಡ್ತೀವಿ. ಚಕ್ರಗಳಿಂದ ಚಕ್ರವರ್ತಿಗಳಾಗ್ಬೋದು ಮನುಷ್ಯ. ಹಾಗಾಗಿ ದೇವಸ್ಥಾನದ ಒಳಗಡೆ ಹೋದರೆ ಮಣಿಪುರ, ಅದ್ರ ಮುಂದೆ ನೆಕ್ಸ್ಟ್ ಹೋದರೆ ನಾವು ಮಂಗಳಾರತಿ ತೊಗೊಂಡು ಅರ್ಚನೆ ಮಾಡ್ಕೊಳ್ತೀವಲ್ಲ, ಅದು ಅನಾಹತ ಚಕ್ರ. ನಿಮ್ಮ ಬಗ್ಗೆ ಪ್ರೇಮ, ಕುಟುಂಬದ ಬಗ್ಗೆ ಪ್ರೇಮ, ವಿಶ್ವದ ಬಗ್ಗೆ ಪ್ರೇಮ ಬರುತ್ತೆ. ಆ ಪ್ರೇಮವನ್ನು ಕೊಡುವಂಥ ಪ್ರೇಮ ಸಾಗರ ಚಕ್ರ ದೇವಸ್ಥಾನದಲ್ಲಿರುತ್ತೆ. ಅಲ್ಲಿ ನಿಮಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಪರಮಾತ್ಮನಿಗೆ ನೀವು ಅರ್ಪಣೆ ಮಾಡ್ಕೊಳ್ತೀರಾ ಪ್ರೇಮದಿಂದ. ಆವಾಗ ಎನರ್ಜಿ ತೊಗೊಂಬರ್ಬೋದು. ದೇವಸ್ಥಾನದಲ್ಲಿ ಎನರ್ಜಿ ಇದೆ, ವಿಶ್ವ ಪ್ರೇಮದ ಎನರ್ಜಿ. ಆ ಚಕ್ರದಲ್ಲಿ ಎನರ್ಜಿ ನೀವು ಮಿಲನ ಮಾಡ್ಕೋಬೋದು ಪರಸ್ಪರ ದೇವಸ್ಥಾನದಲ್ಲಿ. ಅದನ್ನು ಹೇಗೆ ತೊಗೋಬೋದು ಅಂತ ನಿಮಗೆ ಪ್ರಾಕ್ಟಿಕಲಾಗಿ ನಾವು ಅನುಭವ ಮಾಡಿಕೊಟ್ಟು ಹೇಳ್ತೀವಿ ವರ್ಕ್ಶಾಪಲ್ಲಿ ಬಂದಾಗ. ಅದರ ನೆಕ್ಸ್ಟು ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿ ಒಂದು ಚಿಕ್ಕ ಡೋರ್ ಇದೆ. ಅಲ್ಲಿ ವಿಶುದ್ಧ ಚಕ್ರ ಇದೆ. ಆಕಾಶದ ಎತ್ತರಕ್ಕೆ ನೀವು ಬೆಳಿಬೋದು, ನಿಮ್ಮ ಬಿಸ್ನೆಸ್ ಬೆಳೆಸ್ಬೋದು, ನಿಮ್ಮ ಕುಟುಂಬವನ್ನು ಬೆಳೆಸ್ಕೋಬೋದು. ನಿಮ್ಮ ಯಾವುದೇ ವ್ಯವಹಾರದಲ್ಲಿ ನೀವು ಸಕ್ಸಸ್ ಆಗಲಿಕ್ಕೆ ಆ ವಿಶುದ್ಧ ಚಕ್ರ, ಆಕಾಶ ತತ್ವದ ಚಕ್ರ ನಿಮಗೆ ಎನರ್ಜಿ ಕೊಡುತ್ತೆ. ನಾನಂತ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಪರಮಾತ್ಮ ನನಗೆ ಎನರ್ಜಿ ಕೊಡುವಂತಂದರೆ ನೀವು ಎನರ್ಜಿ ಕನೆಕ್ಟ್ ಮಾಡ್ಕೋಬೋದು ದೇವಸ್ಥಾನದಲ್ಲಿ. ಹಾಗೆ ಮಂದಿರದಲ್ಲಿರುವ 5ನೇ ಚಕ್ರ ಬಂದು ವಿಶುದ್ಧ ಚಕ್ರ. ಈ 5ನೇ ಚಕ್ರದವರೆಗೂ ಪಂಚಭೂತಗಳಿದೆ. ಮೊದಲು ಭೂಮಿ, 2ನೇದು ಜಲ, 3ನೇದು ಅಗ್ನಿ, 4ನೇದು ವಾಯು, 5ನೇದು ಆಕಾಶ. ಆ 5 ಪಂಚಭೂತಗಳ ಶಕ್ತಿಯು ದೇವಸ್ಥಾನದಲ್ಲಿದೆ. ಈ ಮಾನವನಲ್ಲೂ ಇರುತ್ತೆ. ಇದನ್ನು ನೀವು ಪ್ರಾಕ್ಟಿಕಲಾಗಿ ಅನುಭವಿಸಿದಾಗ ನಿಮಗೆ ಅನುಭವಕ್ಕೆ ಬರುತ್ತೆ. ನೀವು ದೇವಸ್ಥಾನದಲ್ಲಿ ಎನರ್ಜಿ ತೊಗೊಂಬರ್ಬೋದು.
ದೇವಸ್ಥಾನಕ್ಕೆ ಎನರ್ಜಿ ಹೇಗೆ ಬರುತ್ತೆ? ಇದೆಲ್ಲ ನಿಜನ ಗುರುಗಳೇ ಅಂತಂದರೆ 100% ನಿಜ ಇದೆ. ಏಕೆಂದರೆ ಗರ್ಭಗುಡಿಯ ವಿಗ್ರಹದಲ್ಲಿ ಎನರ್ಜಿ ಬರ್ತಾ ಇರುತ್ತೆ. ಗರ್ಭಗುಡಿಯಲ್ಲಿ ವಿಗ್ರಹ ಇರೋದು ಬಂದು ಆಜ್ಞಾಚಕ್ರ, ನಮ್ಮ ಆಜ್ಞಾಚಕ್ರ, ದೇವಸ್ಥಾನದಲ್ಲಿರೋ ವಿಗ್ರಹ ಆಜ್ಞಾಚಕ್ರ. ಅಲ್ಲಿ ಎನರ್ಜಿ ಒಳಗಡೆ ಫ್ಲೋ ಆಗ್ತಾ ಇರುತ್ತೆ. ಆ ವಿಗ್ರಹಕ್ಕೆ ಬಂದಂಥ ಶಕ್ತಿ ಎಲ್ಲ ಭಕ್ತಾದಿಗಳು ಕನೆಕ್ಟ್ ಆಗುತ್ತೆ, ಇಡೀ ದೇವಾಲಯ ತುಂಬ ಹರಡುತ್ತೆ. ಯಾಕೆಂದರೆ ಅಲ್ಲಿ ನಾವು ಹೋದಾಗ ಮನಸ್ಸು ಸಮಾಧಾನ ಆಗಲಿಕ್ಕೆ ಕಾರಣ ಅಲ್ಲಿ ಬರುತ್ತಿರುವಂಥ ಶಕ್ತಿ. ಇದು ನೀವು ಅನುಭವಿಸಿರ್ತೀರ ಸಾಮಾನ್ಯವಾಗಿ. ಆದರೆ ಚಕ್ರಗಳು ಬ್ಯಾಲೆನ್ಸ್ ಆಗಿ ಚಕ್ರ ಎನರ್ಜೈಸ್ ಆದಮೇಲೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀವು ಪಡ್ಕೊಂಡಾಗ ನಿಮ್ಮ ಪ್ರಭಾವಳಿ ಎಕ್ಸ್ಪ್ಯಾಂಡ್ ಆಗುತ್ತೆ. ನಿಮ್ಮ ಪ್ರಭಾವಳಿ ಈ ಥರ ಇರುತ್ತೆ. ಆ ಪ್ರಭಾವಳಿನ ನೀವು ಎಗ್ಸ್ಕೋಬೋದು. ಚಕ್ರ ಹೀಲಿಂಗ್ ಆದಮೇಲೆ ನಿಮ್ಮ ಅವರ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಆ ಅವರ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಿಕೊಂಡಾಗ ನಿಮಗೆ 100% ಅನುಭವ ಆಗುತ್ತೆ ಮಿತ್ರರೇ. ಇದರಲ್ಲಿ ಯಾವುದೇ ರೀತಿಯ ಡಂಬಾಚಾರ ಇಲ್ಲ. ಎಲ್ಲರಿಗೂ ಉಪಯೋಗ ಆಗಬೇಕು ಅನ್ನೋದೇ ನಮ್ಮ ಫೌಂಡೇಶನ್ನ ಉದ್ದೇಶ. ಹಾಗಾಗಿ ಆ ಆಜ್ಞಾಚಕ್ರಕ್ಕೆ ಎಲ್ಲಿಂದ ಬರುತ್ತೆ ಗುರುಗಳೇ? ಹೌದು, ವಿಗ್ರಹಕ್ಕೆ ನೀವು ಹೇಳಿದ್ರೆ ಕಲ್ಲಿನ ವಿಗ್ರಹಕ್ಕೆ ಏನು ಬಂದ್ಬಿಡುತ್ತೆ ಮಹಾ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಹೌದು, ನಿಮ್ಮ ಪ್ರಶ್ನೆಯೂ ನಿಜಾನೇ, ಆದರೆ ಉತ್ತರನೂ ನಿಜ ಇದೆ. ಉತ್ತರ ಬಂದೇ ಬರುತ್ತೆ. ಸಹಸ್ರಾರ ಚಕ್ರ ಅಂತ ದೇವಸ್ಥಾನದ ಗೋಪುರ ಇದೆ. ಗೋಪುರದ ಮೇಲೆ ಕಳಸ ಇರುತ್ತೆ. ಕಳಸದಲ್ಲಿ ಆ ವಿಶ್ವಶಕ್ತಿಯನ್ನು ಸಕ್ ಮಾಡುವಂಥ ಪವರ್ ಇರುತ್ತೆ. ಆ ವಿಶ್ವಶಕ್ತಿಯನ್ನು 24 hours ಅದನ್ನು ಸಕ್ ಮಾಡಿ ಒಳಗಡೆ ಕಳಿಸ್ತಾ ಇರುತ್ತೆ. ಅದನ್ನು ಕಳಸ ಅಂತ ಹೇಳ್ತಾರೆ. ಆ ಕಳಸದಲ್ಲಿ ದೇವಸ್ಥಾನದಲ್ಲಿರುತ್ತೆ, ಮಸ್ಜಿದ್ದಲ್ಲಿ, ಚರ್ಚಲ್ಲಿ, ಎಲ್ಲ ಕಡೆ ಆ ಕಳಸಗಳಿರುತ್ತೆ. ಕಳಸಗಳಲ್ಲಿ ಎನರ್ಜಿ ಬರುತ್ತೆ. ತಗೊಳ್ಳೋಕ್ಕೆ ನಾವು ಅರ್ಹರಾಗಿದ್ದೀವಾ ಅನ್ನೋದು ಪ್ರಶ್ನೆ ಮಾಡಬೇಕು. ನಾವು ಆ ಪರಮಾತ್ಮನ ಶಕ್ತಿ ತಗೊಳ್ಳಿಕ್ಕೆ ಚಕ್ರಗಳು ಓಪನ್ ಇರಬೇಕು. ಹಾಗೆ ನಮ್ಮ ಚಕ್ರಗಳು, ಆ ದೇವಸ್ಥಾನ ಚಕ್ರಗಳು ಓಪನ್ ಆದಾಗ ವಿಶ್ವಶಕ್ತಿ 24 hours ನಾವು ತೊಗೋಬೋದು. ದೇವಸ್ಥಾನದಲ್ಲಿ ಪೂಜೆ, ಧ್ಯಾನ, ನಮಸ್ಕಾರ, ಪೂಜೆ ಏನೇ ಮಾಡ್ಕೊಂಬಂದರೂ ಆ ಎನರ್ಜಿ ತೊಗೊಂಬರ್ಬೋದು ನೀವು. ಇದು ದೇವಸ್ಥಾನದಲ್ಲಿ ಮಂದಿರದಲ್ಲಿರುವ ಚಕ್ರಗಳ ಶಕ್ತಿ, ಮಾನವನ ಚಕ್ರಗಳ ಶಕ್ತಿ ಎರಡೂ ಮಿಲನವಾಯಿತು ಅಂದರೆ ಆ ಕುಟುಂಬ ನಂದಗೋಕುಲವಾಗುತ್ತೆ. ಆ ಕುಟುಂಬದಲ್ಲಿ ಎಲ್ಲ ಕನಸುಗಳು ನನಸಾಗಲಿಕ್ಕೆ ಆ ಶಕ್ತಿ ಕಾರಣವಾಗುತ್ತೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ನಮ್ಮ ಫೌಂಡೇಶನ್ನ ನೀವು ಸಂಪರ್ಕ ಮಾಡ್ಬೋದು. ನಾವು ನಂಬರ್ ಕೆಳಗಡೆ ಬರ್ತಾ ಇರುತ್ತೆ. ನಂಬರ್ ತೊಗೊಂಡು ಕಾಲ್ ಮಾಡಿ, ಬಂದು ಭೇಟಿ ಮಾಡಿ. ಅದ್ಭುತವಾದ ಫಲಿತಾಂಶ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಶುಭಾಶಯಗಳು. ಧನ್ಯವಾದಗಳು. ನಮಸ್ಕಾರ.